ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋದ್ರ ಬಗ್ಗೆ ಅಂದರೆ ಶುಕ್ರವಾರ ಮಧ್ಯಾಹ್ನ 4 ಗಂಟೆ ವೋಟಿಂಗ್ ರಿಸಲ್ಟ್ ಬಗ್ಗೆ ನೀವು ಕೇಳ್ಬೋದು 11 ಗಂಟೆ ಏನಕ್ಕೆ ಮಾಡಿಲ್ಲ ಅಂತ. 11 ಗಂಟೆಯಲ್ಲಿ ಯಾವುದೇ ಸ್ಥಾನದಲ್ಲಿ ಬದಲಾವಣೆ ಇದ್ದಿಲ್ಲ, ಆದರೆ ಈಗ 2ರಿಂದ 3 ಸ್ಥಾನದಲ್ಲಿ ಬದಲಾವಣೆ ಆಗಿದೆ. ಆದ್ದರಿಂದ ಫುಲ್ ವಿಡಿಯೋ ನೋಡಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದ್ರೆ, ಫಸ್ಟು ಬೆಳಗ್ಗೆ ಯಾರಿದ್ರು 6ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ರು. ಈಗ ಅಶ್ವಿನಿ ಅವರಿಗೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ಒಳಗಡೆ ಸಿಕ್ಕಾಪಟ್ಟೆ ವೋಟಿಂಗ್ ಜಾಸ್ತಿ ಆಗಿದೆ. ಅದು ಯಾರು ಕಂಪೇರ್ ಮಾಡಿದ್ರೆ ಧನುಷ್ ಅವ್ರು ಕಂಪೇರ್ ಮಾಡಿದ್ರೆ ಧನುಷ್ ಅವ್ರಿಗೆ ಈ ರೌಂಡ್ನಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. 4ನೇ ಸ್ಥಾನದಲ್ಲಿ ಧನುಷ್ ಅವರಿದೆ. ಧನುಷ್ ಅವ್ರಿಗೆ 9.2% ವೋಟಿಂಗ್ ಬಂದಿದೆ. ಬೆಳಗ್ಗೆ 11% ಇತ್ತು. ಹತ್ತತ್ರ 1.8% ವೋಟಿಂಗ್ ಡಿಕ್ರೀಸ್ ಆಗಿದೆ ಧನುಷ್ ಅವ್ರಿಗೆ. ಇನ್ನು 5ನೇ ಸ್ಥಾನದಲ್ಲಿ ಬರೋದಾದ್ರೆ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವ್ರಿಗೆ 11% ವೋಟಿಂಗ್ ಬಂದಿದೆ. ಬೆಳಗ್ಗೆ ಎಷ್ಟಿತ್ತಂದರೆ 10.6 ಇತ್ತು. ಹಂಗಾರೆ 0.4% ವೋಟಿಂಗ್ ಜಾಸ್ತಿ ಆಗಿದೆ ಅಶ್ವಿನಿ ಅವ್ರಿಗೆ ಬೆಳಗ್ಗೆ ಕಂಪೇರ್ ಮಾಡಿ. ಇನ್ನು ಅಶ್ವಿನಿ ಅವ್ರಿಗೆ ಮತ್ತು ಧನುಷ್ ಅವ್ರಿಗೆ ವೋಟಿಂಗ್ ಕಂಪೇರ್ ಮಾಡೋದಾದರೆ 1.8% ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತಾ ಇದೆ ಧನುಷ್ ಅವ್ರಿಗೆ ಮತ್ತು ಅಶ್ವಿನಿ ಅವರಿಗೆ. ಹತ್ತತ್ರ ಒಂದು 1.8 ಲ್ಯಾಕ್ಸ್ 1.9 ಲ್ಯಾಕ್ಸ್ ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ನಂಬರ್ಸ್ನಲ್ಲಿ. ಇನ್ನು 4ನೇ ಸ್ಥಾನದಲ್ಲಿ ನೋಡೋದಾದರೆ ಮ್ಯೂಟೆಂಟ್ ರಘು ಅವರು ಇದ್ದಾರೆ. ಮ್ಯೂಟೆಂಟ್ ರಘು ಅವರಿಗೆ 11.4% ವೋಟಿಂಗ್ ಬಂದಿದೆ. ಬೆಳಗ್ಗೆ 11.2 ಇತ್ತು, ಅಂದರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ಮ್ಯೂಟೆಂಟ್ ರಘು ಅವ್ರಿಗೆ. ಇನ್ನು ಮ್ಯೂಟೆಂಟ್ ರಘು ಮತ್ತು ಅಶ್ವಿನಿ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ ಜಸ್ಟ್ 0.4% ವೋಟಿಂಗ್ ಡಿಫ್ರೆನ್ಸ್ ಬರ್ತಿದೆ ಮ್ಯೂಟೆಂಟ್ ರಘು ಮತ್ತು ಅಶ್ವಿನಿ ಅವರಿಗೆ. 0.4% ಆದಾದರೆ ಹತ್ರ 50,000ರಿಂದ 60,000 ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ಮ್ಯೂಟೆಂಟ್ ರಘು ಮತ್ತು ಅಶ್ವಿನಿ ಅವರಿಗೆ. ಇನ್ನು 3ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವ್ರಿಗೆ 11.6% ವೋಟಿಂಗ್ ಬಂದಿದೆ. ಬೆಳಗ್ಗೆ 12.4 ಇತ್ತು, ಅಂದರೆ ವೋಟಿಂಗ್ ಕಮ್ಮಿ ಆಗ್ತೈತಲ್ಲ ಅಂದ್ರೆ ಗಿಲ್ಲಿ ಮತ್ತು ರಕ್ಷಿತ್ ಅವ್ರಿಗೆ ವೋಟಿಂಗ್ ಜಾಸ್ತಿ ಆಗ್ತೈತೆ, ಆದ್ದರಿಂದ ಬೇರೆ ಪರ್ಸೆಂಟೇಜ್ ಎಲ್ಲ ಕೆಳಗಡೆ ಇಳಿತೈತೆ ಅಂತ ಹೇಳ್ಬೋದು. ಇನ್ನು ಕಾವ್ಯ ಅವ್ರಿಗೆ ಮತ್ತು ರಘು ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ ಜಸ್ಟ್ 0.2%, ಹತ್ತತ್ರ 30,000ಇಂದ 35,000 ಅಷ್ಟು ವೋಟಿಂಗ್. ಈ 30,000 ಎಲ್ಲ ಏನೂ ಇಲ್ಲ, ವಿತಿನ್ ಸ್ಪ್ಯಾನ್ ಆಫ್ 2 hours ಎಲ್ಲ ವೋಟಿಂಗ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವರಿಗೆ 24.5% ವೋಟಿಂಗ್ ಬಂದಿದೆ, ಹೈಯೆಸ್ಟ್ ಅಂತ ಹೇಳ್ಬೋದು, 24.5. ಇನ್ನು ರಕ್ಷಿತ್ ಅವರಿಗೆ ಮತ್ತು ಕಾವ್ಯರ ವೋಟಿಂಗ್ ಡಿಫ್ರೆನ್ಸ್ ನೋಡೋದರೆ 12.9 ಆಗಿದೆ. ಫಸ್ಟ್ ಎಷ್ಟಿತ್ತು 11 ಇತ್ತು, ಆಮೇಲೆ 12 ಆಯಿತು, ಈಗ 12.9. ಅಂದರೆ ಸೆಕೆಂಡ್ ಸ್ಪಾಟ್ನ ಮತ್ತು ಥರ್ಡ್ ಸ್ಪಾಟ್ನಲ್ಲಿ ಡಿಫ್ರೆನ್ಸು ಜಾಸ್ತಿ ಆಗ್ತಾನೆ ಹೋಗ್ತೈತೆ, ಅಂದರೆ ಅಷ್ಟು ವೋಟ್ ಬರ್ತೈತೆ ರಕ್ಷಿತ್ ಅವ್ರಿಗೆ. ಇನ್ನು ಫಸ್ಟ್ ಸ್ಪಾಟ್ನಲ್ಲಿ ಯಾರಿದ್ದಾರೆ ಅಂದರೆ ಅದು ನಮ್ಮ ಗಿಲ್ಲಿ ನಟ ಅವ್ರಿಗೆ 32.3% ವೋಟಿಂಗ್ ಬಂದಿದೆ ಗಿಲ್ಲಿ ಅವ್ರಿಗೆ. ಇನ್ನು ಗಿಲ್ಲಿ ಮತ್ತು ರಕ್ಷಿತ್ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ ಜಸ್ಟ್ 7.8%, ಹತ್ತತ್ರ ಒಂದು 6 ಲ್ಯಾಕ್ಸ್ 7 ಲ್ಯಾಕ್ಸ್ ಅಷ್ಟು ವೋಟ್ ಡಿಫ್ರೆನ್ಸ್ ಬರ್ತೈತೆ ಗಿಲ್ಲಿ ಮತ್ತು ರಕ್ಷಿತ್ ಅವ್ರಿಗೆ. ಇವಾಗ ಬರ್ತಿರೋ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ಅನಾಲಿಸಿಸ್ ಪ್ರಕಾರ ಧನುಷ್ ಅವ್ರು 6 ಸ್ಪಾಟ್ ಲಾಕ್ ಅಂತ ಹೇಳ್ಬೋದು. ಅಶ್ವಿನಿ ಅವರು, ಕಾವ್ಯ ಮತ್ತು ರಘು ಅವರು ಥರ್ಡ್ ಸ್ಪಾಟಿಗೆ ಫೈಟ್ ಮಾಡ್ತವ್ರೆ. ಜಸ್ಟ್ ಮ್ಯಾಟ್ರ್ ಆಫ್ 60,000 to 70,000 ವೋಟ್ಸ್ ಮಧ್ಯೆ ಫೈಟಿಂಗ್ ನಡೀತೈತೆ ಥರ್ಡ್ ಸ್ಪಾಟಿಗೆ. ಇನ್ನು ಸಿಗೋಣ 6 ಗಂಟೆ ಇಲ್ಲ 7 ಗಂಟೆ ವಿಡಿಯೋದಲ್ಲಿ.